ಕೊಟ್ಟಿದ್ದಾರೆ. ಯಾಕಂತಂದರೆ ಗ್ರಾಮ ಪಂಚಾಯಿತಿ ನಮ್ಮ ಪಾತ್ರ ಏನು, ಗ್ರಾಮ ಪಂಚಾಯಿತಿಗಳು ಏನೇ ಗ್ರಾಮ ಮಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದಾವೋ ಇವುಗಳ ಸ್ವರೂಪ ಕಾಲಕಾಲಕ್ಕೆ ಬೇರೆ ಬೇರೆ ಆಗಿರ್ಬೋದು. ಆದರೆ ನಾವು ಮಾಡುವಂಥ ಕೆಲಸ ಯಾವಾಗ ನಮ್ಮದು ವಿಲೇಜ್ ಪಂಚಾಯತ್ ಉಟ್ಕೊಳ್ತೋ, ಯಾವಾಗ ಮಂಡಲ ಪಂಚಾಯಿತಿಗಳಾದವೋ, ಯಾವಾಗ ಗ್ರಾಮ ಪಂಚಾಯಿತಿಗಳಾಗಿ ನಾ ಸಣ್ಣವನಿದ್ದಾಗೂ ಕೂಡ ಈ ಎಲ್ಲ ಸೌಲಭ್ಯಗಳನ್ನು ಪಡೆದು ಗ್ರಾಮಗಳಲ್ಲಿ ಬೆಳೆದವು. ನಮ್ಮ ಅಧ್ಯಕ್ಷರು ಈಗ ಅಧ್ಯಕ್ಷರಾಗಿರ್ಬೋದು. ಆದರೆ ಯಾವಾಗ ನಮ್ಮ ಗ್ರಾಮ ಪಂಚಾಯಿತಿಗಳದಾವ, ಗ್ರಾಮ ಪಂಚಾಯಿತಿ ಸೇವೆಗಳನ್ನು ಏನು ಕೊಟ್ಟಿದ್ರೆ ಆ ಸೇವೆಗಳನ್ನು ನಾವು ನೀವೆಲ್ಲರೂ ಕೂಡ ಬಳಸ್ಕೊಂಡು ಬೆಳೆದು ದೊಡ್ಡವರಾದವು. ಈಗ ಈ ಒಂದು ಕೆಲಸವನ್ನು ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಬಂದದ. ಈಗಿರುವಂಥ ಗ್ರಾಮ ಆರೋಗ್ಯ ತರಬೇತಿಯ ಉದ್ದೇಶ ಏನು ಅಂತಂತಂದರೆ, ಒಟ್ಟಾರೆಯಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನು ಜನ ವಾಸ ಮಾಡ್ತಾರ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸೇವೆಯನ್ನು ಅದು ಕೂಡ ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ನಿಗಾವನ್ನು ವಹಿಸಿ ಅವರಿಗೆ ಆರೋಗ್ಯ ಸ್ಥಿರತೆಯನ್ನು ಕಾಪಾಡಿಕೊಡುವಂಥ ಜವಾಬ್ದಾರಿಯನ್ನು ನಾವು ನೀವೆಲ್ಲರೂ ಕೂಡಿ ಮಾಡಬೇಕು. ಇದು ಬರೀ ಜವಾಬ್ದಾರಿ ನಿಮಗಷ್ಟೇ ಅಲ್ಲ. ಯಾಕಂತಂತಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರಿಗೆ AC ಕೇಡರ್ ಹುದ್ದೆ ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಅವರಿಗೆ ಸದಸ್ಯ ಕಾರ್ಯದರ್ಶಿಯಾಗಿ ನಮ್ಮಲ್ಲಿ ಒಬ್ಬರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಪ್ರತಿಯೊಂದು ಸಭೆಯನ್ನು ಮಾಡ್ತಾರೆ. ಪ್ರತಿಯೊಂದು ಸರ್ಕಾರದಿಂದ ಅನುದಾನಗಳನ್ನು ಯಾವ ರೀತಿ ಜನರ ಶ್ರೇಯೋಭಿವೃದ್ಧಿಗಾಗಿ ಖರ್ಚು ಮಾಡಬೇಕು ಅನ್ನೋದಂತನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸದಸ್ಯ ಕಾರ್ಯದರ್ಶಿಗಳಾದಂಥ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡಿ ಸರ್ಕಾರದಿಂದ ಬಂದಂಥ ಅನುದಾನಗಳನ್ನು ಜನರಿಗೆ ಯಾವ ರೀತಿ ನಾವು ವೆಚ್ಚ ಮಾಡಬೇಕು, ಜನರ ಶ್ರೇಯೋಭಿವೃದ್ಧಿಗೆ ಯಾವ ರೀತಿ ವೆಚ್ಚ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಜೊತೆಗೆ ಇರ್ತಾರೆ. 2019ರಲ್ಲಿ ಕೋವಿಡ್ ಕಾಯಿಲೆ ಬಂದಾಗ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಿದ್ವಿ, ಗ್ರಾಮೀಣ ಕಾರ್ಯಪಡೆಗಳನ್ನು ರಚನೆ ಮಾಡಿದ್ವಿ. ಅದರಲ್ಲಿ ನೀವು ಅವಾಗ ಯಾರು ಸರ್ವಿಸ್ದಾಗಿದ್ರಿ ಅಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ವಿ. ಯಾಕಂದ್ರೆ ಗ್ರಾಮೀಣ ಮಟ್ಟದಾಗ ಲಾಕ್ಡೌನ್ ಆದಾಗ ಎಲ್ಲರೂ ಕೂಡ ತಮ್ಮ ಮನೆಯಲ್ಲೇ ಉಳಿದ್ಬಿಟ್ರು. ಆದರೆ ನಿಮಗೆ ಬರಲಿಲ್ಲ. ಯಾಕೆ ನಾವು ಇದೇ ಸಮಾಜದಲ್ಲಿ ಇರುವಂಥವ್ರೆ, ನಾವು ಆ ರೋಗದಿಂದ ಬಾಧಿತರಾಗುವಂಥವ್ರೆ. ಆದರೂ ಕೂಡ ಸರ್ಕಾರ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಅಂದರೆ ಅವಾಗಲೇ ಹೇಳಿದಿಲ್ಲ, 70% ಜನಸಂಖ್ಯೆಯನ್ನು ಹೊಂದಿರುವಂಥ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇರೆ ಎಲ್ಲಿಂದೋ ಯಾರನ್ನೋ ತಂದು ಜನರನ್ನು ಗ್ರಾಮೀಣ ಮಟ್ಟದಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ವಾರ್ಡ್ ಒಳಗೂ ನಮ್ಮ ಮೆಂಬರ್ಸ್ ಇರ್ತಾರೆ. ಪ್ರತಿಯೊಂದು 1000 ಜನಸಂಖ್ಯೆ ಒಬ್ಬರು ಆಶಾ ಅಂತ ಕೆಲಸ ಮಾಡ್ತಾ ಇರ್ತೀರಿ, 1000 ಜನಸಂಖ್ಯೆಗೆ ಒಬ್ಬರು ಅಂಗನವಾಡಿ ಶಿಕ್ಷಕಿಯರು ಅಂತೇಳಿ ನೀವು ಕೆಲಸ ಮಾಡ್ತಾ ಇರ್ತೀರಿ. ನೀವು ಇಲ್ಲಿರುವಾಗ ನಿಮ್ಮ ಮಾತನ್ನು ಜನರು ಕೇಳ್ತಾರೆ ಅನ್ನುವಂಥ ಉದ್ದೇಶದಿಂದ ನಿಮ್ಮನ್ನೆಲ್ಲರನ್ನು ಕೂಡಿಸಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಮಾಡಿದ್ರು, ಗ್ರಾಮೀಣ ಕಾರ್ಯಪಡೆಯನ್ನು ರಚನೆ ಮಾಡಿದ್ರು. ಅಂದರೆ ಯಾರು ಬೇರೆ ಕಡೆಯಿಂದ ಬಂದಾಗ ಅವ್ರಿಗೆ ಕ್ವಾರಂಟೈನ್ ಮಾಡೋದಾಗಲಿ, ಅವರ ರೋಗದ ಸ್ಥಿತಿಯನ್ನು ತಿಳ್ಕೊಂಡು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅವರನ್ನು ಚಿಕಿತ್ಸೆಗೆ ಕಳಿಸುವಂಥದ್ದಾಗಲಿ, ಏನಾದರೂ ದುರ್ವಿಧಿಯಾಗಿ ಮರಣವನ್ನು ಹೊಂದಿದಾಗ ನೀವೆಲ್ಲರೂ ಕೂಡ PPE ಕಿಟ್ ಹಾಕಿ ಅವರ ಶವ ಸಂಸ್ಕಾರವನ್ನು ಮಾಡಿ ಮನೆಯವರು ಯಾರು ಬರದೇ ಇದ್ರೂ ಕೂಡ ನಿಮಗೆ ಅದು ಅನಿವಾರ್ಯ. ಯಾಕಂತಂತಂದರೆ ಈ ಕೆಲಸಕ್ಕೆ ನಾವು ಕಮಿಟ್ಮೆಂಟ್ ಆಗಿ ಬಂದಿದ್ದೀವಿ ಅಂದಮೇಲೆ 100% ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ನಾವು ತೋರಿಸ್ಬೇಕಾಗುತ್ತೆ. ಅದಕ್ಕೆ ಈ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಏನು ನಿಮ್ಮ ಯಶಸ್ವಿಯಾಗಿ ಕೋವಿಡ್ ಸಂದರ್ಭದಲ್ಲಿ ಏನು ಗ್ರಾಮೀಣ ಕಾರ್ಯಪಡೆ ಏನು ಕೆಲಸ ನಿರ್ವಹಣೆ ಮಾಡಿದ್ರಿ, ಇದರ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಇವರಿಂದ ಈ ಕೆಲಸ ಸಾಧ್ಯತೆ ಅನ್ನುವಂಥ ದೃಷ್ಟಿಯಿಂದ ಗ್ರಾಮೀಣ ಕಾರ್ಯಪಡೆಯ ಜೊತೆಗೆ ಅಂದರೆ ನಮ್ಮ ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರು, ನಮ್ಮ ಗ್ರಾಮ ಸಿಬ್ಬಂದಿ ಎಲ್ಲರನ್ನೂ ಒಳಗೊಂಡಂತೆ ನಿಮ್ಮನ್ನು ಒಳಗೊಂಡಂಥ ಗ್ರಾಮೀಣ ಕಾರ್ಯಪಡೆಯವರಿಗೆ ಈ ಒಂದು ಕೆಲಸವನ್ನು ನಮಗೆ ವಹಿಸ್ಕೊಟ್ಟಿದ್ದಾರೆ. ಗ್ರಾಮ ಆರೋಗ್ಯ ಅಂತೇಳಿ ಗ್ರಾಮ ಆರೋಗ್ಯ ಅಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ನಿಗಾವನ್ನು ವಹಿಸಿ ಆ ವ್ಯಕ್ತಿಗೆ ಆರೋಗ್ಯ ಖಾತ್ರಿಯನ್ನು ವಹಿಸಿಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾದಂಥ ಕೆಲಸ ಇಷ್ಟೇ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಂದು 1000 ಜನಸಂಖ್ಯೆಗಳಲ್ಲಿ ಒಬ್ಬರು ಆಶಾಗಳು ಮತ್ತು ಅಂಗನವಾಡಿ ಶಿಕ್ಷಕಿಯರು ನೀವು ವಹಿಸ್ಕೊಂಡಿರ್ತೀರಿ. ಆ ಏರಿಯಾಗಳಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ. ಇವತ್ತಿನ ದಿವಸ ನಾವು ನಿಮಗೆ ನೀಡುವಂಥ ಟಾಸ್ಕ್ ಏನು, ಆ ವ್ಯಕ್ತಿ ನಿಮ್ಮ ಏರಿಯಾ ಒಳಗೆ ಏನಾದರೂ ಆರೋಗ್ಯದಿಂದ ವಂಚಿತರಾಗಿದ್ದ, ಏನೋ ಪದೇ ರೋಗ ಬರ್ತಾ ಇದೆ, ಶುಗರ್ ಇದೆ,
ಆಮೇಲೆ ಇವತ್ತೇನೋ ಒಂದು ಹಾರ್ಟಿನ ಪ್ರಾಬ್ಲಮ್ ಇದೆ, ಇಲ್ಲ ಮಾನಸಿಕವಾಗಿ ವಿಚಲಿತನಾದಂಥ ವ್ಯಕ್ತಿ ಇರ್ತಾನೆ ಅಂದ್ರೆ ಸ್ವಲ್ಪ ಏನೀಗ ನಾರ್ಮಲ್ ಆಗಿರೋದಿಲ್ಲ, ಮೆಂಟಲ್ ಹೆಲ್ತ್ ನಾರ್ಮಲ್ ಆಗಿರೋದಿಲ್ಲ, ಸುಮ್ಮನೆ ಊರಾಗ ಒದರಿತು ಅಂತ ಅಡ್ಡಾಡೋದು, ಇಲ್ಲ ಆ ವ್ಯಕ್ತಿ ಚಟಗಳಿಗೆ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಯಾರು ಇರೋದಿಲ್ಲ. ಆಮೇಲೆ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಸಿಟಿಗಳಲ್ಲಿ ಹೋಗಿ ಬಂದಿರ್ತಾರೆ, ಅವರನ್ನ ನೋಡಿಕೊಳ್ಳಿಕ್ಕೆ ಯಾರು ಇರೋದಿಲ್ಲ. ಇಂಥ ವ್ಯಕ್ತಿಗಳನ್ನು ನಿಮ್ಮ ಏರಿಯಾಗಳಲ್ಲಿ ನೀವು ಮೊದಲು ಗುರುತಿಸುವಂಥ ಕೆಲಸ ಆಗಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನಾವು ಅವ್ರಿಗೆ ಏನು ಸಮಸ್ಯೆ ಆಗತ್ತದ, ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ನೀವು ಗುರುತಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿ ಕೆಲಸ ಮಾಡುವಂಥ ಅಧಿಕಾರಿ, ನಮ್ಮ ಅಧ್ಯಕ್ಷರಿಗೆ ಇಲ್ಲಿ 3-4 ಹಳ್ಳಿ ಇರ್ತಾವೆ, ಪ್ರತಿಯೊಂದು ಓಣಿಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಪ್ರತಿಯೊಂದು ಮನೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಮ್ಮೊಬ್ಬರು ವಾರ್ಡ್ ಮೆಂಬರ್ ಇರ್ತಾರೆ, ನಿಮ್ಮ ಏರಿಯಾಗಳಲ್ಲಿ ಒಬ್ಬರು ವಾರ್ಡ್ ಮೆಂಬರ್ ಇರ್ತಾರೆ, ಅವರು ನೀವು ಕೂಡಿ ಅವರನ್ನು ಗುರುತಿಸುವಂಥ ಕೆಲಸ ಆಗಿದೆ. ಗುರುತಿಸಿದ ನಂತರ ಆ ವ್ಯಕ್ತಿಗೆ ಏನು ಟ್ರೀಟ್ಮೆಂಟ್ ಅವಶ್ಯಕತೆ ಐತಿ ಅನ್ನೋದನ್ನು ನಿಮ್ಮ ಸಬ್ ಸೆಂಟರ್ಗಳು ಇರ್ತಾವೆ, ನಿಮ್ಮ CHO ಮೇಡಮ್ ಇರ್ತಾರೆ, ನಿಮ್ಮ ANM ಮೇಡಮ್ಗಳು ಇರ್ತಾರೆ, ಅವರು ಗುರುತಿಸ್ತಾರೆ. ಅವರು ಗುರುತಿಸಿದ ನಂತರ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ಗಳು ನಮ್ಮ ಹಂತದಲ್ಲಿ ಆಗ್ತಾ ಇತ್ತು ಅಂತಂದರೆ ಇಲ್ಲೇ ನಮ್ಮ ಹಂತದಲ್ಲಿ ಕೊಡ್ಲಿಕ್ಕೆ ಬರ್ತದೆ. ಅಂದ್ರೆ ನಮ್ಮಲ್ಲಿ CHC ಆಯಿತು, PHC ಆಯಿತು. CHC ಮತ್ತು PHCಗಳಲ್ಲಿ ಅವ್ರಿಗೆ ಏನಾದರೂ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂತಂದ್ರೆ ಅವ್ರನ್ನ ತಾಲೂಕು ಆಸ್ಪತ್ರೆಗಳಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿಂದ ಆಗಲಿಲ್ಲ ಅಂತಂತಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ. ಅವ್ರಿಗೆ ಏನಾದರೂ ವಿಶೇಷವಾದಂಥ ಕೌನ್ಸಿಲಿಂಗದ ಅವಶ್ಯಕತೆ ಇತ್ತು ಅಂತಂತಂದರೆ ಆ ವಿಶೇಷವಾದಂಥ ಕೌನ್ಸಿಲಿಂಗಿಗೆ ಜಿಲ್ಲಾ ಆಸ್ಪತ್ರೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿವರೆಗೆ ನಾವು